ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವಂಥ ಪ್ರಭು ಕ್ರಿಸ್ತೇಸು ಅವರ ನಾಮದಲ್ಲಿ ನಿಮಗೆ ವಂದನೆಗಳನ್ನು ತಿಳಿಸುತ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ದೇವರು ನಮಗೆ ಕೊಟ್ಟಂಥ ಈ ಅತ್ಯುನ್ನತ ಸಮಯದಲ್ಲಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಕೆಲವು ನಿಮಿಷಗಳ ಕಾಲ ದೇವರ ಮಾತುಗಳನ್ನು ಆಲೋಚನೆ ಮಾಡೋಣ. ಈ ಒಂದು ಸಮಯದಲ್ಲಿ ಒಂದು ಅಂಶದ ಮೇರೆಗೆ ನಾವೆಲ್ಲರೂ ಮಾತನಾಡಿಕೊಳ್ಳೋಣ. ದೇವರು ಕೊಟ್ಟ ಈ ಒಂದು ದೊಡ್ಡ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳೋಣ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಇವತ್ತು ನಾವು ಮಾತನಾಡಲಿರುವ ಅಂಶವೇನೆಂದರೆ, ದೇವರು ಹೇಳಿಕೊಟ್ಟ ಪ್ರೀತಿ ನಮ್ಮಲ್ಲಿ ಇದೆಯಾ? ಪ್ರೀತಿಯ ದೇವರ ಮಕ್ಕಳೇ, ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಎಂಥದ್ದು? ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರಾ? ದೇವರು ನಮಗೆ ಪ್ರೀತಿಸಿರಿ ಅಂತ ಹೇಳಿದ್ದಾರಾ ಅಂತಂದರೆ ಈ ಪ್ರೀತಿ ಯಾವುದು? ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರಾ? ದೇವರು ನಮಗೆ ಹೇಳಿಕೊಟ್ಟಿರುವಂಥ ಪ್ರೀತಿ ಯಾವುದು? ಈ ಪ್ರೀತಿ ನಮ್ಮಲ್ಲಿ ಇದೆಯಾ ಎನ್ನುವಂಥರ ಬಗ್ಗೆ ಕೆಲವು ನಿಮಿಷಗಳ ಕಾಲ ದೇವರು ಕೊಟ್ಟ ಈ ಸಮಯದಲ್ಲಿ ಬೈಬಲ್ ಗ್ರಂಥದ ಮೂಲಕ ಪರಿಶೋಧನೆ ಮಾಡಿಕೊಳ್ಳೋಣ. ದೇವರು ಹೇಳಿಕೊಟ್ಟಂಥ ಪ್ರೀತಿ ನಮ್ಮಲ್ಲಿ ಇದೆಯಾ? ಇಷ್ಟಕ್ಕೂ ನಮ್ಮನ್ನು ಮಾಡಿರುವಂಥ ದೇವರ ಬಳಿ ಪ್ರೀತಿ ಇದೆಯಾ ಅಂತಂದು ಆಲೋಚನೆ ಮಾಡಿದರೆ ಹೌದು ಪ್ರಿಯರೇ. ಇದನ್ನು ಹೇಗೆ ಅಂತಂದು ನಾವು ಬೈಬಲ್ ಗ್ರಂಥದಲ್ಲಿ ತೆಗೆದುಕೊಂಡು ನೋಡುವುದಾದರೆ, ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಮಗೆ ಕ್ಲಿಪ್ತವಾಗಿ ಗೊತ್ತಾಗ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು. ಈ ವಾಕ್ಯವನ್ನು ನಾವು ನೋಡುವುದುಂಟಾಯ್ತಂದರೆ, ಲೋಕ ಅಂದರೆ ಮತ್ತಾರೂ ಅಲ್ಲ ಪ್ರಿಯರೇ, ಈ ನರಜನ್ಮವನ್ನು ತಾಳಿರುವಂಥ ನಾವು. ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು, ಎಷ್ಟು ಪ್ರೀತಿ ಇಟ್ಟಿದ್ದಿ ದೇವರೇ ಅಂತ ದೇವರನ್ನ ಪ್ರಶ್ನೆ ಮಾಡಿದ್ವಿ. ದೇವರು ಹೇಳ್ತಾರೆ, ನಿಮಗೆ ಎನಿಸಲಿಕ್ಕೆ ಆಗಲಾರದಷ್ಟು ಪ್ರೀತಿನ ನಾನು ನಿಮ್ಮ ಮೇಲೆ ಇಟ್ಟಿದ್ದೇನೆ. ಬೈಬಲ್ ಗ್ರಂಥದಲ್ಲಿ ವಾಕ್ಯ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಮಗೆ ಏನು ತಿಳಿಸ್ಕೊಡ್ತಿದೆ ಬೈಬಲ್ ಗ್ರಂಥವು ಅಂತಂದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ. ಒಂದು ಸಾರಿ ದೇವರು ನಮ್ಮನ್ನು ಪ್ರೀತಿಸ್ತಾನ ಅಂತೇಳಿ ಪ್ರಶ್ನೆ ಮಾಡಿದಾಗ ಹೌದು, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ. ದೇವರೇ, ಎಷ್ಟು ನೀವು ನಮ್ಮನ್ನು ಪ್ರೀತಿ ಮಾಡ್ತೀರಾ ಅಂತ ನಾವು ದೇವರ ಬಳಿಯಲ್ಲಿ ಕೇಳಿದಾಗ ದೇವರು ನಮ್ಗೆ ಹೇಳುವಂಥ ಉತ್ತರ, ಎಷ್ಟೋ ಪ್ರೀತಿ ಮಾಡ್ತೇನೆ ಅಂದರೆ ಎನ್ನಿಸ್ಲಿಕ್ಕೆ ಆಗಲಾರದಷ್ಟು, ನಾವು ತೋರಿಸ್ಲಿಕ್ಕೆ ಆಗಲಾರದಷ್ಟು ಪ್ರೀತಿ ದೇವರು ನಮ್ಮ ಮೇಲೆ ಇಟ್ಟಿದ್ದಾನೆ ಪ್ರಿಯರೇ. ಹೌದು ದೇವ, ನೀನು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಿ. ಇದನ್ನು ನಾವು ಹೇಗೆ ನಂಬಬೇಕು? ದೇವರು ಪ್ರೀತಿ ಇಟ್ಟಿದ್ದೇನೆ ಅಂತ ಹೇಳೋದು ಮಾತ್ರವಲ್ಲದೆ ತನ್ನ ಕಾರ್ಯಗಳ ರೂಪದಿಂದಲೂ ಕೂಡ ನಮಗೆ ತೋರಿಸಿಕೊಡ್ತಾನೆ. ಏನಂತೇಳಿ, ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದು ಅಷ್ಟು ಮಾತ್ರ ಅಲ್ಲದೆ ನಮಗೋಸ್ಕರವಾಗಿ ತನ್ನ ಒಬ್ಬನೇ ಮಗನನ್ನು ಕೂಡ ಬಲಿಯಾಗಿ ದೇವರು ಕೊಟ್ಟಿದ್ದಾನೆ ಪ್ರೇರೆ. ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನ. ಹಾಗಾದರೆ ನಮ್ಮ ಮುಂದೆ ಕಾಣುವಂಥ ಈ ವಿಶ್ವವೆಲ್ಲ ದೇವರು ಉಂಟು ಮಾಡಿದ್ದೆ ಅಲ್ಲವಾ? ದೇವರಿಗೇನಾ ಈ ವಿಶ್ವ ಅಲ್ಲ ಅಂದರೆ ಇಲ್ಲ ಪ್ರೇರೆ. ದೇವರು ಮಾಡಿರೋ ಪ್ರತಿಯೊಂದು ಕಾರ್ಯವೂ ಕೂಡ ನಮಗೋಸ್ಕರ. ನಾವು ಬೈಬಲ್ ಗ್ರಂಥದಲ್ಲಿ ಆದಿಕಾಂಡದಲ್ಲಿ ನೋಡ್ತೇವೆ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡಿಕೊಳ್ಳುವುದಾದರೆ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನೆ ಮಾಡಿರಿ ಅಂದನು. ಪ್ರಿಯರನ್ನ ಆತ್ಮೀಯ, ದೇವರ 6 ದಿನಗಳ ಕಾಲ ಕಷ್ಟಪಟ್ಟು ಮಾಡಿರುವಂಥ ಈ ಸೃಷ್ಟಿ ದೇವ್ರಿಗೋಸ್ಕರನ ಅಂದರೆ ಇಲ್ಲ. ಈ 6 ದಿನಗಳ ಕಾಲ ಮಾಡಿರುವಂಥ ಈ ಸೃಷ್ಟಿಯೆಲ್ಲ ಕೂಡ ನಮಗೆ ಅಂತೇಳಿ ದೇವರು ಹೇಳ್ತಾನೆ. ಅಂದರೆ ನೀವು ದೊರೆತನ ಮಾಡಿರಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ನೀರಿನಲ್ಲಿ ಚಲಿಸುವ ಮೀನುಗಳಲ್ಲಿಯೂ ಹಾಗೂ ಭೂಮಿಯಲ್ಲಿ ಚಲಿಸುವಂಥ ಈ ಪ್ರಾಣಿಗಳ ಮೇಲೆಯೂ ಕೂಡ ಇವುಗಳನ್ನ ವಶ ಮಾಡಿಕೊಂಡು ದೊರೆತನ ಮಾಡಿರಿ ಇವುಗಳ ಮೇಲೆ. ಅಂದರೆ ದೇವರು ತನಗಿರುವಂಥದ್ದು ಎಲ್ಲವನ್ನು ಕೂಡ ನಮಗೆ ಕೊಟ್ಟಿದ್ದಾನೆ. ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ ಪ್ರಿಯರೇ, ದೇವರು ಎಂಥ ಪ್ರೀತಿಯನ್ನು ಇಟ್ಟಿದ್ದಾನೆ ಅಂದರೆ ತಾನಿರುವಂಥ ಪರಲೋಕ ರಾಜ್ಯವನ್ನು ಕೂಡ ನಮಗಾಗಿ ದಯಪಾಲಿಸಿದ್ದಾನೆ. ದೇವರು ನಮ್ಗೆ ಏನು ಹೇಳ್ತಾನೆ ಗೊತ್ತಾ? ನೀವು ಪರಲೋಕ ರಾಜ್ಯದ ವಾರಸದಾರರು, ಪರಲೋಕ ರಾಜ್ಯವನ್ನು ನಾನು ನಿಮಗೆ ಕೊಡುತ್ತೇನೆ ಅಂತ ಹೇಳ್ತಾರೆ. ಅಂದರೆ ದೇವರು ಬರೀ ಪ್ರೀತಿಯನ್ನು ಇಡದೆ, ನಾನು ಪ್ರೀತಿ ಇಟ್ಟಿದ್ದೇನೆ ಅಂತ ಹೇಳದೆ ಅದನ್ನು ಕಾರ್ಯರೂಪದಲ್ಲಿ ಕೂಡ ತೋರಿಸ್ತಾ ಇದ್ದಾನೆ ಪ್ರೇರೆ. ಹಾಗಾದರೆ ದೇವರು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾರೆ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ದೇವರ ಮಕ್ಕಳು. ದೇವರೇ ನಮ್ಮ ಮೇಲೆ ಇಷ್ಟು ಪ್ರೀತಿಯನ್ನು ಇಟ್ಟಿದ್ದರೆ ದೇವರ ಮಕ್ಕಳೆನಿಸಿಕೊಳ್ಳುವ ನಾವು, ದೇವರ ಒಂದು ಆತ್ಮವನ್ನು ಹೊಂದಿಕೊಂಡಿರುವಂಥ ನಾವು, ದೇವರ ಒಂದು ಆತ್ಮದಿಂದ ಜೀವಿಸುವಂಥ ನಾವು
ನಮ್ಮಲ್ಲಿ ಪ್ರೀತಿ ಇದೆಯಾ? ದೇವರು ಇಷ್ಟೂ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾರೆ. ಪ್ರತಿದಿನ ನಾವು ದೇವರನ್ನು ಧಿಕ್ಕರಿಸಿದ್ರು, ಪ್ರತಿದಿನ ನಾವು ದೇವರ ಮಾತುಗಳನ್ನು ಕೇಳದೆ ಹೋದರೂ ಕೂಡ ದೇವರು ನಮಗೋಸ್ಕರ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ತನಗಿರುವ ಸರ್ವಸ್ವವನ್ನು ಕೂಡ ಕೊಟ್ಟಿದ್ದಾನೆ. ಕೊನೆಯದಾಗಿ ನಾವು ಬದುಕುತ್ತಿರುವುದು ಕೂಡ ದೇವರಿಂದಲೇ. ನಾವು ಶ್ವಾಸ, ನಮ್ಮ ಒಳಗಿರುವಂಥ ಆತ್ಮ ಕೂಡ ದೇವರದ್ದೇ ಪ್ರೇರೆ, ನಮ್ಮದು ಏನೂ ಇಲ್ಲ. ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ ಅಂದರೆ ತನ್ನ ಆತ್ಮವನ್ನು ಕೂಡ ನಮ್ಮ ಒಂದು ದೇಹದಲ್ಲಿ, ದೇವರು ನಮ್ಮ ಒಂದು ಶರೀರದಲ್ಲಿ ಇಟ್ಟಿದ್ದಾನೆ. ತನ್ನ ಮಗನನ್ನು ಕೂಡ ಕೊಟ್ಟಿದ್ದಾರೆ. ಪರಲೋಕ ರಾಜ್ಯವು ಕೂಡ ನಿಮಗೆ ಅಂತ ಹೇಳಿದ್ದಾರೆ. ತಾನು 6 ದಿನಗಳ ಕಾಲ ಕಷ್ಟಪಟ್ಟು ಮಾಡಿರುವಂಥ ಈ ಸೃಷ್ಟಿ ಎಲ್ಲವೂ ಕೂಡ ನಮಗೋಸ್ಕರನೇ ಅಂತ ಹೇಳ್ತಾ ಇದ್ದಾರೆ. ದೇವರು ಪ್ರೀತಿಗೆ ಒಂದು ಸ್ವರೂಪ ಪ್ರೇರೆ. ದೇವರು ಪ್ರೀತಿ ಸ್ವರೂಪನು. ಪ್ರೀತಿಗೆ ಒಂದು ರೂಪವೇ ದೇವರು ಪ್ರೇರೆ. ಹಾಗಾದರೆ ದೇವರ ಮಕ್ಕಳಾಗಿರುವಂಥ ನಮ್ಮಲ್ಲಿ ಈ ಪ್ರೀತಿ ಇದೆಯಾ? ದೇವರು ನಮ್ಮನ್ನು ಎಷ್ಟೋ ಪ್ರೀತಿ ಮಾಡ್ತಾ ಇದ್ದಾರೆ. ನಾವು ಎಷ್ಟು ಕೆಟ್ಟ ಕೆಲಸ ಮಾಡಿದರೂ, ಎಷ್ಟು ದೇವರಿಂದ ದೂರ ಆದರೂ ಕೂಡ ದೇವರು ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾರೆ. ಆದರೆ ಈ ಲೋಕದಲ್ಲಿ, ಈಗಿನ ಸಮಯದಲ್ಲಿ, ಈ ಲೋಕದಲ್ಲಿ ನಾನು ಒಂದು ಸಾರಿ ಆಲೋಚನೆ ಮಾಡಿದರೆ ಪ್ರೀತಿ ಎಂಬ ಪದಕ್ಕೆ ಅರ್ಥವೇ ಇಲ್ಲದಾಗಿ ಹೋಗಿದೆ ಪ್ರೇರೆ. ಪ್ರೀತಿ ಅಂದರೆ ಒಬ್ಬ ತಾಯಿ ಮಗನ ಬಳಿ ಇರುವಂಥ ಸಂಬಂಧವೋ, ಒಬ್ಬ ತಂದೆ ಮಗಳ ಬಳಿ ಇರುವಂಥ ಸಂಬಂಧವೋ, ಅಥವಾ ಬಂಧು ಬಳಗದ ಮಧ್ಯೆ ಇರುವಂಥ ಸಂಬಂಧವೋ, ಅಥವಾ ಒಬ್ಬ ಹುಡುಗನ ಮಧ್ಯೆ ಇರುವಂಥ ಸಂಬಂಧವೋ ಅಂಥೇಳಿ ಈ ಪ್ರೀತಿ ಎಂಬ ಅರ್ಥವನ್ನು ತಿಳಿಯದೆ ಈ ಲೋಕದಲ್ಲಿ ಮನುಷ್ಯರು ಜೀವನ ಮಾಡ್ತಾ ಇದ್ದಾರೆ ಪ್ರೇರೆ. ಪ್ರೀತಿ ಅಂದರೆ ಒಬ್ಬರ ಮನುಷ್ಯರ ನಡುವೆ ಇರುವಂಥ ಆಕರ್ಷಣೆಗೆ ನಾವು ಪ್ರೀತಿ ಅಂಥೇಳಿ ಹೆಸರಿಟ್ಟಿದ್ದಾರೆ. ಆದರೆ ಪ್ರೀತಿಯ ನಿಜವಾದ ರೂಪ, ಪ್ರೀತಿಯ ನಿಜವಾದ ಅರ್ಥ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಪ್ರೇರೆ. ನಾವು ಒಂದು ಸಾರಿ ದೇವರನ್ನು ಕೇಳಿದಾಗ, ದೇವರೇ ನೀನು ನಮ್ಮನ್ನು ಪ್ರೀತಿ ಮಾಡ್ತಿ, ನಾವು ನಮ್ಮ ಸಹೋದರನನ್ನು ಪ್ರೀತಿ ಮಾಡಬೇಕಂತ ಹೇಳಿದ್ದೆ. ಹಾಗಾದರೆ ಈ ಪ್ರೀತಿ ಎಂಥದ್ದಾಗಿರಬೇಕು? ಒಂದು ವೇಳೆ ಕ್ರೈಸ್ತರೆನ್ನಿಸಿಕೊಳ್ಳುವ ನಮ್ಮಲ್ಲಿ ಪ್ರೀತಿ ಇದೆಯಾ? ಆ ಪ್ರೀತಿ ಎಂಥದ್ದಾಗಿರಬೇಕಂತೇಳಿ ನಾವು ದೇವರನ್ನು ಪ್ರಶ್ನೆ ಮಾಡಿದಾಗ ದೇವರು ನಮಗೆ ಸೂಕ್ತವಾದ ಉತ್ತರವನ್ನು ಕೊಡ್ತಾರೆ. ಒಂದು ಸಾರಿ ನಾವು ಬೈಬಲ್ ಗ್ರಂಥವನ್ನು ತೆಗೆಯುವುದಾದರೆ, ಮೊದಲನೇ ಕೊರಿಂಥದವರಿಗೆ ಪೌಲನು ಕೊರಿಂಥ ಸಂಘಕ್ಕೆ ಬರೆಯುವ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನವನ್ನು ನಾವು ಒಂದು ಸಾರಿ ಧ್ಯಾನ ಮಾಡೋಣ ಪ್ರೇರೆ. ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗಲಿ ಎಂದು ಸಂತೋಷ ಪಡುತ್ತದೆ. ದೇವರು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾರೆ. ಈ ಪ್ರೀತಿ ಎಂಥದ್ದು ಗೊತ್ತಾ? ನಮ್ಮ ಬಳಿಯಲ್ಲಿ ಇರಬೇಕಾಗಿರುವಂಥ ಪ್ರೀತಿ ಎಂಥದ್ದು ಗೊತ್ತಾ? ಒಂದು ವೇಳೆ ನಮ್ಮಲ್ಲಿ ಪ್ರೀತಿ ಇತ್ತು ಅಂದರೆ ಈ ಪ್ರೀತಿಯ ಗುಣಲಕ್ಷಣಗಳೇನು? ನಮ್ಮಲ್ಲಿ ಪ್ರೀತಿ ಇದೆ ಅಂತ ಹೇಳಿ ತೋರ್ಪಡಿಸ್ಬೇಕಂದ್ರೆ ನಮ್ಮ ಪ್ರೀತಿಯಲ್ಲಿ ಇರಬೇಕಾದಂಥ ಅಂಶಗಳು ಏನಂತಂದರೆ, ಪ್ರೀತಿ ಇದ್ದಲ್ಲಿ ತಾಳ್ಮೆ ಇರ್ತದಂಥ ಪ್ರೇರೆ. ಪ್ರೀತಿ ಇದ್ದಲ್ಲಿ ಗೊಂದಲ ಇರುವುದಿಲ್ಲ, ಪ್ರೀತಿ ಇದ್ದಲ್ಲಿ ಸಂಶಯವಿರುವುದಿಲ್ಲ, ಪ್ರೀತಿ ಇದ್ದಲ್ಲಿ ತಾಳ್ಮೆ ಇರುತ್ತದೆ, ಪ್ರೀತಿ ಇದ್ದಲ್ಲಿ ದಯ ಇರುತ್ತದೆ. ಒಬ್ಬ ಸಹೋದರನ ನಾವು ಪ್ರೀತಿ ಮಾಡಿದಾಗ ಆ ಸಹೋದರನ ಏನೇ ತಪ್ಪು ಮಾಡಿದರೂ ಕೂಡ ನಾವು ತಾಳ್ಮೆಯಿಂದ ಇರ್ತೀವಿ. ದೇವರು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೌದು, ನಾವು ಎಷ್ಟು ತಪ್ಪು ಮಾಡಿದರೂ ಕೂಡ ಒಂದಲ್ಲ ಒಂದು ದಿನ ಬದಲಾಗ್ತೀವಿ ಅಂತೇಳಿ ದೇವರು ತಾಳ್ಮೆಯಿಂದ ನಮಗೋಸ್ಕರ, ನಮ್ಮ ಬದಲಾವಣೆಗೋಸ್ಕರ ಕಾಯ್ದು ಕುಳಿತಾ ಇದ್ದಾರೆ ಪ್ರೇರೆ. ಪ್ರತಿದಿನ ತಮ್ಮ 2 ಕೈಗಳನ್ನು ಚಾಚಿ ನಮ್ಮ ಬರವಣಿಗಾಗಿ ದೇವರು ಕಾಯ್ತಾ ಇದ್ದಾರೆ. ತಾಳ್ಮೆಯಿಂದ ನಮಗೋಸ್ಕರ ಕಾಯ್ತಾ ಇದ್ದಾರೆ ಪ್ರೇರೆ. ಅಂದರೆ ಪ್ರೀತಿಯ ಮೊದಲನೇ ರೂಪ. ಪ್ರೀತಿ ಇದ್ದಲ್ಲಿ ತಾಳ್ಮೆ ಇರುತ್ತದೆ, ಪ್ರೀತಿ ಇದ್ದಲ್ಲಿ ದಯ ಇರ್ತದೆ. ಪ್ರೀತಿ ಎಂದಿಗೂ ಕೂಡ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ತನ್ನ ಒಬ್ಬ ಸಹೋದರನನ್ನು ಬೆಳೀತಾ ಇದ್ದಾನೆ ಅಂದರೆ ಆ ಸಹೋದರನ ಬೆಳೆಯೋದಕ್ಕೆ ಸಹಾಯ ಮಾಡ್ತದೆ ಹೊರತು ಆ ಸಹೋದರನು ಬೆಳೆಯುವಂಥದ್ದನ್ನು ನೋಡಿ ಯಾವತ್ತೂ ಕೂಡ ಪ್ರೀತಿ ಹೊಟ್ಟೆ ಕಿಚ್ಚನ್ನು ಪಡುವುದಿಲ್ಲ. ಪ್ರೀತಿ ಹೊಗಳಿಕೊಳ್ಳುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ. ಪ್ರೀತಿಯಲ್ಲಿ ಪ್ರೀತಿ ಅಂತ ಈ ಅಂಶಕ್ಕೆ ಇಷ್ಟೆಲ್ಲ ಗುಣಲಕ್ಷಣಗಳು ಪ್ರೇರೆ. ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾರೆ. ಹೌದು, ಪ್ರತಿದಿನ ನಮಗೋಸ್ಕರ ತಾಳ್ಮೆಯಿಂದ, ನಮ್ಮ ಬದಲಾವಣೆಗೋಸ್ಕರ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ, ದಯ ತೋರಿಸ್ತಾ ಇದ್ದಾರೆ. ನಾವು ಎಷ್ಟು ತಪ್ಪು ಮಾಡಿದರೂ ಕೂಡ ದಯೆಯನ್ನು ತೋರಿಸ್ತಿದ್ದಾರೆ. ಪ್ರೀತಿ ಎಂಬ ಪದ ಎಷ್ಟು ಮುಖ್ಯವಾದದ್ದು ಕ್ರೈಸ್ತವರ ಜೀವಿತದಲ್ಲಿ ಅಂದರೆ, ಈ ಪ್ರೀತಿ ಎಂಥವರನ್ನಾದರೂ ಬದಲಿಸಬಹುದು ಪ್ರೇರೆ. ಈ ಪ್ರೀತಿಯು ಎಷ್ಟೇ ಪಾಪಿಯಾಗಿದ್ದರೂ ಆ ಪಾಪಿಯನ್ನು ಬದಲಿಸಬಹುದಾಗಿರುವಂಥದ್ದು. ಈ ದೇವರ ಪ್ರೀತಿ ನಮ್ಮಲ್ಲಿ ಇದೆಯಾ? ದೇವರ ಮಕ್ಕಳೆನಿಸಿಕೊಳ್ಳುವ ನಮ್ಮಲ್ಲಿ ಇದೆಯಾ? ದೇವರ ಸ್ವಾರೂಪ್ಯವನ್ನು
ಧರಿಸಿಕೊಂಡಿರುವಂಥ ನಮ್ಮಲ್ಲಿ ದೇವರ ಪ್ರೀತಿ ಇದೆಯಾ? ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ. ಹೌದು, ದೇವರು ಪ್ರೀತಿ ಇಟ್ಟಿದ್ದೇನೆ ಅಂತ ಹೇಳುವುದು ಮಾತ್ರವಲ್ಲದೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ತಾವು 6 ದಿನಗಳ ಕಾಲ ಕಷ್ಟಪಟ್ಟ ಈ ಸೃಷ್ಟಿಯನ್ನೆಲ್ಲ ನಮಗೆ ಅಧೀನ ಮಾಡಿದರು. ತಮ್ಮ ಸ್ವಾರೂಪ್ಯವನ್ನೇ ನಮಗೆ ಕೊಟ್ಟರು. ತಾವಿರುವಂಥ ಪರಲೋಕ ರಾಜ್ಯವನ್ನು ಕೂಡ ನಮಗೆ ದೇವರು ಕೊಡ್ತಾರೆ ಅಂತ ಹೇಳ್ತಾರೆ ಪ್ರೇರೆ. ನಾವೆಲ್ಲರೂ ಪರಲೋಕದ ವಾರಸುದಾರರು. ನೀವು ಬಂದಾಗ ಈ ಪರಲೋಕ ರಾಜ್ಯವನ್ನು ಕೂಡ ನಿಮಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಪರಲೋಕದಲ್ಲಿರುವ ದೂತರೆಲ್ಲರೂ ಕೂಡ ನಮ್ಮ ಸೇವೆ ಮಾಡುವುದಕ್ಕಾಗಿ ದೇವರು ಇಟ್ಟಿದ್ದಾರೆ. ಇಷ್ಟು ದೊಡ್ಡ ಪ್ರೀತಿ ಹೊಂದಿರುವಂಥ ನಮ್ಮ ತಂದೆ, ಆ ತಂದೆಗೆ ಮಕ್ಕಳಾಗಿರುವಂಥ ನಾವು, ನಮ್ಮ ಬಳಿ ಎಂಥ ಪ್ರೀತಿ ಇರಬೇಕಂದ್ರೆ ನಮ್ಮ ಬಳಿ ಇರುವಂಥ ಪ್ರೀತಿ ತಾಳ್ಮೆ ಉಳ್ಳದಾಗಿರಬೇಕು. ಎಷ್ಟೇ ಕಷ್ಟ ಬರಲಿ, ಯಾರೇ ಎಷ್ಟೇ ಅವಮಾನ ನಿಂದೆ ಅನುಭವಿಸಿದರೂ ಕೂಡ ನಮ್ಮಲ್ಲಿ ಏನಿರಬೇಕು? ತಾಳ್ಮೆ ಇರಬೇಕು. ಅವರನ್ನು ಪ್ರೀತಿ ಮಾಡುವಂಥ ಒಂದು ಅಂಶ ನಮ್ಮಲ್ಲಿರಬೇಕು. ಒಬ್ಬ ಸಾಟಿ ಸಹೋದರರಿಗೆ ದಯ ತೋರಿಸುವಂಥ ಪ್ರೀತಿ ನಮ್ಮಲ್ಲಿ ಇರಬೇಕು. ಹೊಟ್ಟೆ ಕಿಚ್ಚು ಪಡಬಾರದು. ಪ್ರೀತಿ ಇದ್ದಲ್ಲಿ ಹೊಟ್ಟೆ ಕಿಚ್ಚು ಅನ್ನುವುದು ಇರುವುದಿಲ್ಲ ಪ್ರಿಯರೇ. ಪ್ರೀತಿ ಇದ್ದಲ್ಲಿ ಹೊಗಳಿಕೊಳ್ಳುವುದಂಥದ್ದು ಇರುವುದಿಲ್ಲ. ಒಬ್ಬ ಸಹೋದರನ್ನು ನಾವು ಪ್ರೀತಿಸುವಾಗ ಆ ಸಹೋದರನನ್ನು ಹೆಚ್ಚಿಸುವುದಕ್ಕೆ ನೋಡ್ತೇವೆ ಹೊರತು ನಮ್ಮನ್ನು ನಾವು ಹೊಗಳಿಕೊಳ್ಳುವುದಕ್ಕೆ ನೋಡುವುದಿಲ್ಲ. ಪ್ರೀತಿಯು ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಅನ್ಯಾಯವಾಗುವಲ್ಲಿ ಸಂತೋಷ ಪಡುವುದಿಲ್ಲ ಪ್ರಿಯರೇ. ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಒಬ್ಬ ಸಹೋದರರು ನಮಗೇನಾದರೂ ಕೆಟ್ಟದ್ದು ಮಾಡಿದ್ದಾರೆ ಅಂದರೆ, ಒಂದು ವೇಳೆ ನಮ್ಮಲ್ಲಿ ಪ್ರೀತಿ ಇತ್ತಂದರೆ ಆ ಅಪಕಾರವನ್ನು ನಾವು ಅವತ್ತಿಗೆ ಮರೆತು ಬಿಡ್ತೇವೆ ಪ್ರೇರೆ. ನಮ್ಮಲ್ಲಿ ಒಂದು ವೇಳೆ ಈ ಪ್ರೀತಿ ಇತ್ತು ಅಂದರೆ, ದೇವರ ಪ್ರೀತಿ ಇತ್ತು ಅಂದರೆ, ನಾವು ಒಬ್ಬ ಸಹೋದರರನ್ನು ಅವರು ನಮಗೆ ಎಷ್ಟೇ ಮಾಡಿದರು, ಅವರು ನಮಗೆ ಎಷ್ಟೇ ನಿಂದನೆ ಮಾಡಿದರೂ ಕೂಡ ಆ ಪ್ರೀತಿ ಅನ್ನುವಂಥದ್ದು ನಮ್ಮಲ್ಲಿ ಇರ್ತದೆ ಪ್ರೇರೆ. ಹೌದು, ಪ್ರೀತಿಯಲ್ಲಿರುವ ಲಕ್ಷಣಗಳನ್ನು ನಾವು ನೋಡಿದ್ವಿ. ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಅಂತ ಕೂಡ ನಾವು ಧ್ಯಾನ ಮಾಡಿದ್ವಿ. ದೇವರು ಪ್ರೀತಿಯನ್ನು ಇಟ್ಟಿದ್ದಾನೆ, ಹಾಗೆ ಅದನ್ನು ತೋರಿಸಿ ಕೂಡ ಕೊಟ್ಟಿದ್ದಾನೆ. ಪ್ರೀತಿ ಇಟ್ಟಿದ್ದೇನಂತೇಳಿ ಅದಕ್ಕೆ ಸಮಾನವಾಗಿ ದೇವರು ಕಾರ್ಯರೂಪದಲ್ಲಿ ಕೂಡ ತೋರಿಸಿದ್ದಾನೆ. ಪ್ರೀತಿಯ ಗುಣಲಕ್ಷಣಗಳನ್ನು ನಾವು ನೋಡಿದ್ವಿ. ಅದೇ ರೀತಿಯಾಗಿ ಈ ಸಮಯದಲ್ಲಿ ಕ್ರೈಸ್ತರಾಗಿರುವಂಥ ನಮ್ಮಲ್ಲಿ ಎಂಥ ಪ್ರೀತಿ ಇರಬೇಕು, ಎಂಥ ಪ್ರೀತಿಯನ್ನು ನಾವು ಧರಿಸಿಕೊಂಡಿರಬೇಕಂತೇಳಿ ಒಂದು ಸಾರಿ ನಾವು ಬೈಬಲ್ ಗ್ರಂಥವನ್ನು ತೆಗೆದುಕೊಂಡು ನೋಡೋಣ ಪ್ರೇರ. ಈ ಪ್ರೀತಿಗಿರುವಂಥ ಶಕ್ತಿಯಾದರೂ ಏನು? ಕ್ರೈಸ್ತವರಾಗಿರುವಂಥ ನಮ್ಮಲ್ಲಿ ಈ ಪ್ರೀತಿ ಯಾಕೆ ಇರಬೇಕು? ಈ ಪ್ರೀತಿಗೆ ಇರುವಂಥ ಶಕ್ತಿ ಏನು? ಈ ಪ್ರೀತಿ ಎಂಬ ಪದಕ್ಕೆ ಅರ್ಥವೇನು ಅಂತೇಳಿ ನಾವು ತಿಳಿದುಕೊಂಡಿದ್ದೆ. ಈಗ ಪ್ರೀತಿಯ ಶಕ್ತಿಯನ್ನು ನಾವು ಒಂದು ಸಾರಿ ಬೈಬಲ್ ಗ್ರಂಥವನ್ನು ನಾವು ತೆಗೆದುಕೊಂಡು ನೋಡುವುದಾತಂದರೆ, ಗಲತಿಯವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ. ಪೌಲನವರು ಗಲತಿಯವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನವನ್ನು ಒಂದು ಸಾರಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಗಲತಿದವರಿಗೆ 5ನೇ ಅಧ್ಯಾಯ 14ನೇ ವಚನ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಏನಂತ ಪ್ರಿಯರೇ? ಈ ಪ್ರೀತಿಯ ಗುಣಲಕ್ಷಣಗಳನ್ನು ನಾವು ನೋಡಿಕೊಂಡೆವು. ನಮ್ಮಲ್ಲಿ ಪ್ರೀತಿ ಇದ್ದರೆ ನಮ್ಮಲ್ಲಿ ತಾಳ್ಮೆ ಇರ್ತದೆ, ದಯ ಇರ್ತದೆ. ಇಷ್ಟಕ್ಕೂ ನಮ್ಮಲ್ಲಿ ಪ್ರೀತಿ ಯಾಕೆ ಇರಬೇಕಂದ್ರೆ, ಈ ಪ್ರೀತಿ ಎಂಬ ಒಂದೇ ಪದದಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ ಅಂತ ಪ್ರಿಯರೇ. ಪ್ರೀತಿಯನ್ನು ನಾವು ಹೇಗೆ ಮಾಡಬೇಕಂದ್ರೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ನಾವು ಹೇಗೆ ನಮ್ಮ ಶರೀರವನ್ನು, ನಮ್ಮನ್ನು ನಾವು ಹೇಗೆ ಪ್ರೀತಿ ಮಾಡ್ತೇವೋ ಅದೇ ರೀತಿ ನಮ್ಮ ಸಾಟಿ ಸಹೋದರನನ್ನು ಕೂಡ ಪ್ರೀತಿ ಮಾಡಬೇಕು. ಈ ಪ್ರೀತಿ ಯಾಕೆ ನಮ್ಮಲ್ಲಿ ಇರಬೇಕಂದ್ರೆ, ಈ ಪ್ರೀತಿ ಎಂಬ ಒಂದೇ ಪದದಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಇವತ್ತಿನ ದಿನದಲ್ಲಿ ನಾವು ಬೈಬಲ್ ಗ್ರಂಥವನ್ನು ಕೈಯಲ್ಲಿ ಹಿಡಿದಿದ್ದೇವೆಂದರೆ, ಈ ಪ್ರೀತಿ ಎಂಬ ಒಂದು ಸಣ್ಣ ಪದದಲ್ಲಿ ಈ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ ಅಂತೇಳಿ ನಮಗೆ ಬೈಬಲ್ ಗ್ರಂಥದಲ್ಲಿ ದೇವರು ಸ್ಪಷ್ಟವಾಗಿ ತಿಳಿಸ್ತಾರೆ ಪ್ರೇರೆ. ಇನ್ನೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಪೌಲನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಈ ಪ್ರೀತಿ ಅನ್ನುವಂಥದ್ದು ಏನಾಗಿದೆ ಅಂತ, ಸಮಸ್ತವನ್ನು ಸಂಪೂರ್ಣ ಮಾಡುವಂಥ ಬಂಧವಾಗಿದೆ. ಎಲ್ಲರನ್ನು ಸಮಾನವಾಗಿ ನೋಡುವಂಥ ಬಂಧವಾಗಿದೆ ಅಂತ ಪ್ರೇರೆ. ಈ ಪ್ರೀತಿಗಿರುವಂಥ ಶಕ್ತಿ ಏನು ಗೊತ್ತಾ? ಈ ಪ್ರೀತಿ ಎನ್ನುವಂಥ ಒಂದು ಚಿಕ್ಕ ಪದ, ಈ ಒಂದು ಚಿಕ್ಕ ಅಂಶ ನಮ್ಮಲ್ಲಿದ್ದರೆ ನಾವು ಧರ್ಮಶಾಸ್ತ್ರವನ್ನೆಲ್ಲ ನೆರವೇರಿಸಿದವರು ಆಗ್ತೀವಂತ ಪ್ರೇರೆ. ಹೌದು, ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸಿ ಅಂತೇಳಿ ದೇವರು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿ ಮಾಡುವುದಾ
ಅಥವಾ ನಮ್ಮನ್ನು ದ್ವೇಷ ಮಾಡುವವರನ್ನು ಕೂಡ ನಾವು ಪ್ರೀತಿಸಬೇಕಾ? ಯಾರನ್ನು ಪ್ರೀತಿಸಬೇಕಂದ್ರೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸುವಂಥ ದೇವರು ಹೇಳಿದ್ದಾರೆ. ಹೌದು, ನಾವು ಪ್ರೀತಿ ಮಾಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದೇವೆ. ನಮ್ಮನ್ನು ಪ್ರೀತಿ ಮಾಡುವವರನ್ನು ಪ್ರೀತಿ ಮಾಡುವುದು ಮೇಲ ಅಥವಾ ನಮ್ಮನ್ನು ದ್ವೇಷ ಮಾಡುವವರಂಥವ್ರನ್ನು ಕೂಡ ನಾವು ಪ್ರೀತಿ ಮಾಡುವುದ ಮೇಲ ಅಂತೇಳಿ ನಾವು ಬೈಬಲ್ ಗ್ರಂಥವನ್ನು ತೆಗೆದು ನೋಡಿದಾಗ ದೇವರು ನಮಗೆ ಸೂಕ್ತವಾದ ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾರೆ ಪ್ರೇರೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮನ್ನು ಹಿಂಸೆ ಪಡಿಸುವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಹೌದು, ದೇವರು ನಮಗೆ ಹೇಳ್ತಾರೆ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಹೌದು, ಪ್ರೀತಿ ಮಾಡಬೇಕು. ಯಾರನ್ನು ದೇವರೇ? ನಮ್ಮನ್ನು ಪ್ರೀತಿ ಮಾಡುವವರನ್ನ ಪ್ರೀತಿ ಮಾಡಿದರೆ ಆಗ್ತದ? ಇಲ್ಲ ಪ್ರೇರೆ. ನಮ್ಮ ವೈರಿಗಳಿಗೋಸ್ಕರ ನಮ್ಮ ವೈರಿಗಳನ್ನು ಕೂಡ ನಾವು ಪ್ರೀತಿ ಮಾಡಬೇಕಾಗಿರ್ತದೆ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಇಲ್ಲಿ ದೇವರು ನಮಗೆ ಏನು ಹೇಳ್ತಾರೆ ಗೊತ್ತಾ? ನಿಮ್ಮಲ್ಲಿ ಪ್ರೀತಿ ಇರಬೇಕು. ನನ್ನ ಮಕ್ಕಳು ನಾನು ಹೇಗೆ ಪ್ರೀತಿ ಸ್ವರೂಪನೋ ಅದೇ ರೀತಿ ನಿಮ್ಮಲ್ಲಿಯೂ ಕೂಡ ಪ್ರೀತಿ ಇರಬೇಕು. ಎಂತಹ ಪ್ರೀತಿ ಗೊತ್ತಾ? ನಿಮ್ಮಲ್ಲಿ ಪ್ರೀತಿ ಇದೆ ಅಂದರೆ ನಿಮ್ಮಲ್ಲಿ ತಾಳ್ಮೆ ಇರ್ತದೆ, ದಯ ಇರ್ತದೆ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ನೀವು ನಿಮ್ಮ ವೈರಿಗಳನ್ನು ಕೂಡ ಪ್ರೀತಿ ಮಾಡ್ತೀರಿ. ನಿಮ್ಮಲ್ಲಿ ಪ್ರೀತಿ ಇದೆ ಅಂದರೆ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಿ. ಈ ಪ್ರೀತಿ ಎಂಬ ಪದದಲ್ಲಿ ನಾನು ಕೊಟ್ಟ ಈ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ ಅಂತೇಳಿ ದೇವರು ನಮಗೆ ಇಲ್ಲಿ ತಿಳಿಸ್ತಾರೆ ಪ್ರೇರೆ. ಹಾಗಾದರೆ ನಮ್ಮನ್ನು ಹೇಳಿಕೊಟ್ಟ ಈ ಪ್ರೀತಿ ನಮ್ಮಲ್ಲಿ ಇದೆಯಾ? ಈ ಧರ್ಮಶಾಸ್ತ್ರವೆಲ್ಲ ನೆರವೇರಿಸುವಂಥ ಈ ಒಂದು ದೊಡ್ಡ ಶಕ್ತಿಯಾಗಿರುವಂಥ ಪ್ರೀತಿ ನಮ್ಮಲ್ಲಿ ಇದೆಯಾ? ಈ ಪ್ರೀತಿಯು ಯಾವ ಪ್ರವಾದನೆ ಗ್ರಂಥಕ್ಕೂ ಆಧಾರವಾಗಿದೆ. ಈ ನಮ್ಮಲ್ಲಿರುವಂಥ ಈ ಧರ್ಮಶಾಸ್ತ್ರಕ್ಕೆ, ಪ್ರವಾದನ ಗ್ರಂಥಕ್ಕೆ ಆಧಾರ ಏನು ಗೊತ್ತಾ? ಪ್ರೀತಿ ಪ್ರಿಯರೇ. ಪ್ರೀತಿ ಇಲ್ಲದಿದ್ದರೆ ನಾವು ವ್ಯರ್ಥ ಪ್ರಿಯರೇ. ಪ್ರೀತಿ ಹೊಟ್ಟೆಕಿಚ್ಚು ಸಹಿಸಿಕೊಳ್ತದೆ. ಪ್ರೀತಿ ಪರಲೋಕಕ್ಕೆ ಇದ್ದಲ್ಲಿ ಕ್ಷಮಿಸುವ ಒಂದು ಗುಣ ಇರ್ತದೆ. ಈ ಪ್ರೀತಿ ದೇವರು ಹೇಳಿಕೊಟ್ಟಿರುವಂಥ ಪ್ರೀತಿ. ಈ ಪ್ರೀತಿಯನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಜೀವಿಸೋಣ ಅಂತ ಹೇಳುತ್ತಾ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ದೇವರು ಈ ವಾಕ್ಯಗಳನ್ನು ನಿಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಿರಲಿ. ಆಮೇಲೆ